ಬ್ರೋ, ನಮ್ ಸರ್ಕಾರ ಪ್ರತಿನಿತ್ಯ ಒಂದೊಂದಕ್ಕೂ ಕೂಡ ಬೆಲೆನ ಏರಿಕೆ ಮಾಡ್ತಾವ್ರಲ್ವಾ, ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೆಷ್ಟ್ ದಿವಸ ಮಾಡ್ತೀರಾ ಮಾಡ್ರಯ್ಯ. 2000 ಮುಂದಿನ ಚುನಾವಣೆ ಇದೆಯಲ್ಲ, ಅದು ಕಳೆದು ಇನ್ನೊಂದು ನೆಕ್ಸ್ಟ್ ಚುನಾವಣೆಗೆ ಒಬ್ಬ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ನಿಮ್ ಈ ಜನಗಳಿಗೆ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಯಾವ್ದು ಇರಲ್ಲ. ಅದನ್ನೆಲ್ಲ ಬಗೆಹರಿಸ್ತಾರೆ. ಈ ಬೆಲೆ ಏರಿಕೆ, ಇನ್ನೊಂದು ಮಗದೊಂದು ಗ್ಯಾಸ್ ದರ, ವಿದ್ಯುತ್ ದರ, ಹಾಲಿನ ದರ, ಯಾವ ದರನು ಹೆಚ್ಚಿಸ್ದಂಗೆ ಇರೋ ಬರೋದನ್ನೆಲ್ಲ ಕಮ್ಮಿ ಮಾಡಿ ಒಬ್ಬ ನಾಯಕ, ಧೀಮಂತ ನಾಯಕ, ನಿಮ್ಮಲ್ಲಿ ಅಚ್ಚುಮೆಚ್ಚಿನ ನಾಯಕ ಒಬ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾ ಇದಾರೆ. ಅವ್ರು ಬರೋ ಗಂಟ ನೀವೆಲ್ಲ ಹಿಂಗ್ ಒದ್ದಾಡ್ತಾ ಇರಿ, ಹಿಂಗ್ ಎಗರಾಡ್ತಾ ಇರಿ. ಅವ್ರು ಬಂದ್ಮೇಲೆ ನೋಡಿ ಹೆಂಗಿರ್ತದೆ ಅಂತ. ಯಾರದು ಮುಖ್ಯಮಂತ್ರಿ? ಪ್ರದೀಪ್ ಅಂತ, ನಾನೇ. ಬ್ರೋ, ನಮ್ ಸರ್ಕಾರ ಪ್ರತಿನಿತ್ಯ ಒಂದೊಂದಕ್ಕೂ ಕೂಡ ಬೆಲೆನ ಏರಿಕೆ ಮಾಡ್ತಾವ್ರಲ್ವಾ, ಇದ್ರ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಅದೆಷ್ಟ್ ದಿವಸ ಮಾಡ್ತೀರಾ ಮಾಡ್ರಯ್ಯ. 2000 ಮುಂದಿನ ಚುನಾವಣೆ ಇದೆಯಲ್ಲ, ಅದು ಕಳೆದು ಇನ್ನೊಂದು ನೆಕ್ಸ್ಟ್ ಚುನಾವಣೆಗೆ ಒಬ್ಬ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ. ಅವ್ರು ಬಂದ್ಮೇಲೆ ನಿಮ್ ಈ ಜನಗಳಿಗೆ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯ ಯಾವ್ದು ಇರಲ್ಲ. ಅದನ್ನೆಲ್ಲ ಬಗೆಹರಿಸ್ತಾರೆ. ಈ ಬೆಲೆ ಏರಿಕೆ, ಇನ್ನೊಂದು ಮಗದೊಂದು ಗ್ಯಾಸ್ ದರ, ವಿದ್ಯುತ್ ದರ, ಹಾಲಿನ ದರ, ಯಾವ ದರನು ಹೆಚ್ಚಿಸ್ದಂಗೆ ಇರೋ ಬರೋದನ್ನೆಲ್ಲ ಕಮ್ಮಿ ಮಾಡಿ ಒಬ್ಬ ನಾಯಕ, ಧೀಮಂತ ನಾಯಕ, ನಿಮ್ಮಲ್ಲಿ ಅಚ್ಚುಮೆಚ್ಚಿನ ನಾಯಕ ಒಬ್ರು ನೆಕ್ಸ್ಟ್ ಮುಖ್ಯಮಂತ್ರಿ ಆಗ್ತಾ ಇದಾರೆ. ಅವ್ರು ಬರೋ ಗಂಟ ನೀವೆಲ್ಲ ಹಿಂಗ್ ಒದ್ದಾಡ್ತಾ ಇರಿ, ಹಿಂಗ್ ಎಗರಾಡ್ತಾ ಇರಿ. ಅವ್ರು ಬಂದ್ಮೇಲೆ ನೋಡಿ ಹೆಂಗಿರ್ತದೆ ಅಂತ. ಯಾರದು ಮುಖ್ಯಮಂತ್ರಿ? ಪ್ರದೀಪ್ ಅಂತ, ನಾನೇ.